ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಸಿನಿಮಾದಲ್ಲಾಗಿರ್ಬೋದು, ಒಂದು ರಿಯಾಲಿಟಿ ಶೋದಲ್ಲಾಗಿರ್ಬೋದು, ನಾವು ಆಸ್ ಅ ಝೀರೋ ಆಗಿ ಹೋಗಿರ್ತೀವಿ. ನಾವು ಇವತ್ತು ಈ ಮಟ್ಟದಲ್ಲಿ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಅವರೇ ತಗೊಂಡೋಗಿ ಕೂಡ್ಸಿರೋದು. ಸೊ ಅವ್ರು ಕೊಟ್ಟಿರೋ ಭಿಕ್ಷೆ, ಅದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಆಮೇಲೆ ನಮ್ಮ ಈ ಉಡುಪಿ ಆ ಕಡೆ ಹೋದ್ರೂ ಕೂಡ ಅಲ್ಲಿ ರಿಯಾಲಿಟಿ ಶೋ ಆಗಿರ್ಬೋದು ಅಥವಾ ಸಿನಿಮಾಗಳಾಗಿರ್ಬೋದು ಆ ಕ್ರೇಜ್ ಸ್ವಲ್ಪ ಕಡಿಮೆನೇನೆ. ಅಂದ್ರೆ ಅಷ್ಟು ಬೇಗ ಯಾರು ಜಾಸ್ತಿ ನೋಡಲ್ಲ, ರೆಕಗ್ನೈಸ್ ಮಾಡಲ್ಲ. ಬಟ್ ಉತ್ತರ ಕರ್ನಾಟಕ ಹಂಗಲ್ಲ. ಏನು ಒಂದು ರೋಡಲ್ಲಿ ಜಸ್ಟ್ ಕಾರಿಂದ ಇಳಿಯೋದಕ್ಕೂ ಕೂಡ ನಾವು ಅಷ್ಟು ಇದ್ ಮಾಡ್ಕೋಬೇಕು, ಆ ರೇಂಜಿಗೆ ಕ್ರೇಜ್ ಇದೆ ಅಲ್ಲಿ. ಇದ್ರ ಜೊತೆಗೆ ನನಗೆ ಒಂದು ಆಫರ್ ಬಂದಿದೆ. ಸೊ ಮೊನ್ನೆ ಒಬ್ರು ಸಿಕ್ಕಿದ್ರು, ಸಿನಿಮಾ ಮಾಡ್ತೀನಪ್ಪ ನಿನಗೋಸ್ಕರ, ಯಾರಾದ್ರೂ ಒಬ್ರು ಸ್ಕ್ರಿಪ್ಟ್ ಬರೆಯೋರಿದ್ರೆ ಹೇಳು ಅಂದ್ರು. ಇಲ್ಲ ಹೇಳ, ನಾನು ಹೇಳಿದೆ ನಮ್ಮವ್ರು ರೆಡಿ ಮಾಡ್ತಿದ್ದಾರೆ, ನಮ್ಮವರು ಸ್ಕ್ರಿಪ್ಟ್ ರೆಡಿ ಮಾಡ್ತಿದ್ದಾರೆ, ಅವ್ರ ಸ್ಕ್ರಿಪ್ಟ್ ರೆಡಿ ಆದ ತಕ್ಷಣ ನಾನು ಓಕೆ ಮಾಡ್ತೀನಿ ಅನ್ನುವಂತ. ಓಕೆ, ಯಾರು ನಿಮ್ಮವರು? ಸ್ಕ್ರಿಪ್ಟ್ ರೆಡಿ ಆಯ್ತಾ? ಅಲ್ಲ, ಯಾರು ನಿಮ್ಮವರು? ನಮ್ಮವ್ರು ಅಂತ ಹೇಳಿದೆ, ಸ್ಕ್ರಿಪ್ಟ್ ರೆಡಿ ಆಯ್ತು. ನನ್ ಸ್ಕ್ರಿಪ್ಟ್ ರೆಡಿ ಇದೆ. ಆಕ್ಚುಲಿ ಎಲ್ಲಾದನ್ನು ಒಂದೊಂದೇ ಹಾಗೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀರಾ. ತುಂಬಾ ನನ್ ಬಗ್ಗೆ ತಿಳ್ಕೊಂಡ್ ಬಂದಿದ್ದೀರಾ ಅಂತ ಅನ್ಸುತ್ತೆ. ಆಕ್ಚುಲಿ ಅದು ನಾನು ಲಾಸ್ಟ್ ಇಯರ್ ಅಲ್ಲೇ ಮುಗಿಬೇಕಾಗಿರುವಂತದ್ದು. ಅಂದ್ರೆ ನನ್ಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಎಲ್ಲ ಅದನ್ನ ಸ್ಟಾಪ್ ಮಾಡಿದೆ. ಇವಾಗ ಆಲ್ಮೋಸ್ಟ್ ಸ್ಕ್ರಿಪ್ಟ್ ರನ್ನಿಂಗ್ ಅಲ್ಲೇ ಇದೆ, ಡೈಲಾಗ್ ವರ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಇನ್ನೊಂದು 4-5 months ಅಲ್ಲಿ ಸ್ಕ್ರಿಪ್ಟ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಶೂಟಿಂಗ್ ರೆಡಿ ಆಗುತ್ತೆ. ಖಂಡಿತವಾಗ್ಲೂ ಹೇಳ್ತೀನಿ. ಫಸ್ಟ್ ನಿಮ್ಗೆನೆ ಫೋನ್ ಮಾಡ್ತೀನಿ, ಸ್ಕ್ರಿಪ್ಟ್ ಎಲ್ಲ ರೆಡಿ ಆಗಿ ಪೂಜೆ ಮುಹೂರ್ತಕ್ಕೆ. ಸಿನಿಮಾ ಅದು ನಂದು ತುಂಬಾ ವರ್ಷದ ಕನ್ಸು, ಆಸೆ. ಬಿಕಾಸ್ ನಾನು ಆಸ್ ಅ ಕಲಾವಿದೆ ಆಗ್ಬೇಕು, ಆಕ್ಟಿಂಗ್ ಮಾಡ್ಬೇಕು, ಡಿಫ್ರೆಂಟ್ ಕ್ಯಾರೆಕ್ಟರ್ ಗಳನ್ನ ಪ್ಲೇ ಮಾಡ್ಬೇಕು ಅಂತ ಹೇಳ್ಕೊಂಡು ಎಷ್ಟು ಆಸೆ ಪಟ್ಟಿದ್ದೀನೋ ಅಷ್ಟೇನೆ ಅಂದ್ರೆ ಒಂದು ನಿರ್ದೇಶಕಿ ಆಗ್ಬೇಕು ಅಂತ ಹೇಳ್ಕೊಂಡು ಅದ್ರ ಬೆಟ್ಟದಷ್ಟು ಆಸೆ ಪಟ್ಟಿದ್ದೀನಿ. ಸೊ ಅದು ಲೇಟ್ ಆದ್ರೂ ಪರವಾಗಿಲ್ಲ, ಲೇಟೆಸ್ಟ್ ಆಗಿರತ್ತೆ ಅಂತ. ನಮ್ ಕಡೆ ಒಂದು ಗಾದೆ ಇದೆ, ಆಡು ಮುಟ್ಟದ ಸೊಪ್ಪಿಲ್ಲ. ಸೊ ನೀವು ಮಾಡದ ಪಾತ್ರ ಅಂದ್ರೆ ಕಾಲಿಡದ ಕ್ಷೇತ್ರಗಳಿಲ್ಲ ಎನ್ನುವಂಥದ್ದು. ಡೈರೆಕ್ಟರ್ ಹೌದು, ಸ್ಕ್ರಿಪ್ಟ್ ರೈಟರ್ ಹೌದು, ರಂಗಭೂಮಿ ಕಲಾವಿದೆ ಹೌದು, ಕಿರುತೆರೆ ನಟಿ ಹೌದು, ಇದ್ರ ಜೊತೆಗೆ ರಿಯಾಲಿಟಿ ಶೋ ಸ್ಪರ್ಧಿ ಕೂಡ ಹೌದು. ಸೊ ಯಾವ್ದು ಬಿಟ್ಟಿಲ್ಲ ಹೇಳಿ ನೀವು ಕಾಲಿಡದಂತ ಕ್ಷೇತ್ರ? ಬಿಟ್ಟಿಲ್ಲ, ಮಾಡೋದು ತುಂಬಾ ಇದೆ. ಸೊ ನಾವ್ ಎಷ್ಟೇ ರಂಗದಲ್ಲಿ ವರ್ಕ್ ಮಾಡಿದ್ರು ಕೂಡ ಮತ್ತೆ ಕಲಿಯುವಂತದ್ದು ತುಂಬಾ ಇರುತ್ತೆ. ನಾನು ಅಂದ್ರೆ ಪ್ರತಿದಿನನೂ ಕೂಡ ನನ್ಗೇನೇ ಗೊತ್ತಿದ್ರು ನನ್ಗೇನು ಗೊತ್ತಿಲ್ಲ, ಐ ಆಮ್ ಝೀರೋ. ಇವಾಗಿನ್ನು ಕಲಿತಾ ಇದ್ದೀನಿ ಅಂತ ಹೇಳ್ಕೊಂಡೇನೆ ಹಂಗೇನೆ ಕಲಿಯೋದು. ಇವಾಗ್ಲೂ ಕೂಡ ಕಲಾರಿ ಪಾಯಿಂಟ್ ಕಲ್ತಾಗ್ಲೂ ಕೂಡ ನಾನು ಹಂಗೆ ಅನ್ಕೊಂಡಿದ್ದು. ಅಂಡ್ ರಂಗಭೂಮಿ ಆಕ್ಟಿಂಗ್ ಆಗಿರ್ಬೋದು, ನಿರ್ದೇಶನ ಆಗಿರ್ಬೋದು, ರಂಗಭೂಮಿ ಆಗಿರ್ಬೋದು, ಬೈಕ್ ರೈಡಿಂಗ್ ಆಗಿರ್ಬೋದು, ಎಲ್ಲದನ್ನು ಕೂಡ ನನ್ಗೆ ಇದೆಲ್ಲ ಮೊದಲನೇ ಹೆಜ್ಜೆ ಅಂತ. ಇವತ್ತು ಕೂಡ ಯಾವ್ದಾದ್ರು ಸಿನಿಮಾದ ಕತೆ ಹೇಳಿದಾಗ ಅಥವಾ ನಿರ್ದೇಶಕರು ಬಂದು ಈ ಕತೆ ಹೀಗಿದೆ, ನಿಮ್ ಕ್ಯಾರೆಕ್ಟರ್ ಹೀಗಿದೆ ಅಂತೆಲ್ಲ ಕೇಳಿದಾಗ ನಾನು ಫುಲ್ ಝೀರೋ ಆಗ್ತೀನಿ. ಫುಲ್ ಸೈಲೆಂಟ್ ಆಗಿ ಫುಲ್ ಕೇಳ್ತಾ ಇರ್ತೀನಿ. ಅವ್ರು ಮೇಡಮ್ ಯಾಕೆ ಮೇಡಮ್ ನಿಮ್ಗೆ ಗೊತ್ತಿಲ್ವಾ ಇದು, ಆದ್ರೂ ಹಿಂಗೆ ಸೈಲೆಂಟ್ ಆಗಿ ಇಷ್ಟೊಂದು ಅಂದ್ರೆ ಹೊಸಬ್ರ ತರ ಕೇಳ್ತಾ ಇದೀರಲ್ವಾ ಅಂತ ಹೇಳ್ಕೊಂಡು ಹೇಳ್ತಾರೆ. ಅವಾಗ ನಾನು ಹೇಳ್ತೀನಿ, ಆಸ್ ಅ ಒಂದು ನಿರ್ದೇಶನ ಅಂತ ಹೇಳಿದಾಗ ಅವ್ರ ಮೈಂಡ್ ಸೆಟ್ ಅಲ್ಲಿ ಬೇರೆ ತರ ವಿಷಲ್ ಇರುತ್ತೆ. ಅದನ್ನ ನಾವು ನಮ್ಗೆಲ್ಲಾ ಗೊತ್ತಿದೆ ಅಂತ ಅನ್ಕೊಂಡ್ರೆ ನಮ್ಗೆ ಏನ್ ಮಾಡಕ್ಕೂ ಆಗಲ್ಲ. ಸೊ ಆಸ್ ಅ ನಿರ್ದೇಶಕರಿಗೆ ಏನ್ ಬೇಕೋ ಆರ್ಟಿಸ್ಟ್ ಆಗಿ ನಾನು ಅದನ್ನ ಕೊಡ್ಬೇಕಾಗಿರುತ್ತೆ. ಸೊ ನೀವ್ ಅಂದ್ರೆ ನನ್ನ ಆಕ್ಟರ್ ಆಗಿರ್ಬೋದು, ಕಲ್ತಿರ್ಬೋದು, ನೀನಾಸಂ ಸಂಸ್ಕೃತಿ ಕಾಲೇಜ್ ಅದು ಇದು ಅಂತ ಹೇಳ್ಕೊಂಡು ಥಿಯೇಟ್ರಲ್ಲಿ ಕಲ್ತಿರ್ಬೋದು. ಬಟ್ ಪ್ರತಿಯೊಂದನ್ನು ಕೂಡ ಚಿಕ್ಕದನ್ನು ಕೂಡ ನಾನು ತುಂಬಾ ಇಂಪಾರ್ಟೆನ್ಸ್ ಅಂತ ತಗೊಂತೀನಿ. ಸೊ ಅವ್ರಿಗೆ ಏನ್ ಬೇಕೋ ಅದನ್ನ ಲೈಕ್ ಕೊಡಕ್ಕೆ ನಾನು ತುಂಬಾ ಟ್ರೈ ಮಾಡ್ತೀನಿ. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ನಾನು ಝೀರೋ ಸರ್, ನಾನು ತುಂಬಾ ಝೀರೋ. ನೀವ್ ಅದನ್ನ ತಿದ್ದಿ ಅಥವಾ ನೀವ್ ಹೇಳ್ಕೊಡಿ, ನೀವ್ ಹೆಂಗ್ ಹೇಳ್ಕೊಡ್ತೀರಾ, ನಿಮ್ಗೆ ಹೆಂಗ್ ಬೇಕು ಅದಕ್ ತಕ್ಕ ಹಾಗೇನೆ ನಾನೊಂದು ನೀರು ನೀವ್ ಯಾವ ಗ್ಲಾಸ್ ಅಲ್ಲಿ ಹಾಕ್ತಿರೋ ಆ ರೂಪ ತಾಳ್ಕೊಂತೀನಿ. ಸೊ ಅದು ನನ್ನನ್ನ ಶಿಲೆಯಾಗಿ ಮಾಡೋದು ನಿಮ್ಮ ಹತ್ರ ಇದೆ. ನಾನೊಂದು ಕಲ್ಲು ಅಂತ ತಿಳ್ಕೊಳ್ಳಿ, ನಿಮ್ಗೆ ಹೆಂಗ್ ಬೇಕು ಹಂಗೆ ಕೆತ್ಕೊಳ್ಳಿ ಅಂತ ಹೇಳ್ಕೊಂಡು ಆತರ ಹೇಳ್ತೀನಿ ನಾನು. ಇದ್ರ ಜೊತೆಗೆ ಬೆಳಗ್ಗೆ ನನ್ನ ಸ್ನೇಹಿತರು ಫೋನ್ ಮಾಡಿದ್ರು, 2025 ಮುಗೀತು, ಸೊ ಮುಂದೆ ಏನು, ಅಥವಾ ಇಯರ್ ಎಂಡ್ ಅಲ್ಲಿ ಎಲ್ಲಾದ್ರೂ ಒಂದು ಟ್ರಿಪ್ ಹೋಗೋಣ ಅಂತ. ನಾನು ಹೇಳಿದೆ, ನೆಕ್ಸ್ಟ್ ಇಯರ್ ಫಸ್ಟ್ ನಾನು ಹೋಗೋದು, ಬೈಕು ರೆಡಿ ಇದೆ, ರೈಡರು ರೆಡಿ ಇದಾರೆ. ಸೊ ಅವ್ರು ಎಲ್ಲಿ ಹೋಗ್ತಾರ ಅಲ್ಲಿ ನಾನ್ ರೆಡಿ. ಅವ್ರು ಕರ್ಕೊಂಡು ಹೋಗೋದು ಒಂದೇ ಬಾಕಿ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಎಲ್ಲಿ ಹೋಗೋದು? ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಇಲ್ಲ, ಇವಾಗ ಅದೇ ಅಲ್ವಾ, ನ್ಯೂ ಇಯರ್ಗೆ ಎಲ್ಲರೂ ಕೂಡ ಪಾರ್ಟಿ, ಮೋಜು, ಮಸ್ತಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಬನ್ನಿ ರೈಡಿಗೆ, ದೇವಸ್ಥಾನಕ್ಕೆ ಹೋಗೋಣ, ಟೆಂಪಲ್ಗೆ. ನಾನು ಸೀರೆ ಉಟ್ಕೊಂಡು ಬೈಕ್ ಓಡಿಸ್ತೀನಿ, ನಿಮ್ಗೆ ಗೊತ್ತಿಲ್ಲ. ಆಫ್ಟರ್ 60 ಆದ್ಮೇಲೆ ಕಾಶಿ ಯಾತ್ರೆ ಎಲ್ಲ ಮಾಡ್ತಾರೆ ಅಂತ ಕೇಳಿದ್ದೆ,
25 ಆದ್ಮೇಲೂ ದೇವಸ್ಥಾನಕ್ಕೆ ಹೋಗೋರು ಯಾರಿದೆ? ಯಾಕೆ ದೇವಸ್ಥಾನ ಇಷ್ಟ ಆಗಲ್ವಾ? ಎಷ್ಟೋ ಜನ ಹುಡುಗರಿಗೆ ನಾನ್ ಕೇಳಿರೋ ಪ್ರಕಾರ ಏನು ದೇವಸ್ಥಾನಕ್ಕೆ ಹೋಗೋ ಹುಡುಗಿರೇ ಸಿಗ್ತಾ ಇಲ್ಲ ಅಂತಿದ್ದಾರೆ. ಅಂತದ್ರಲ್ಲಿ ನಾನೇ ಕರಿತಾ ಇದೀನಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ನೀವ್ ನೋಡಿದ್ರೆ ಒಳ್ಳೆ ಡಲ್ ಆಗಿ ದೇವಸ್ಥಾನನ ಅಂತ ಹೇಳ್ತೀವಿ. ಯಾವ ದೇವಸ್ಥಾನ ಅಂತ ಅನ್ಕೊಂಡ್ರಿ? ಇಯರ್ ಎಂಡ್ ದೇವಸ್ಥಾನ. ಇಯರ್ ಎಂಡ್ ಅಲ್ಲಿ ಬರುತ್ತಲ್ಲ ಒಂದ್ ದೇವಸ್ಥಾನ. ಇಯರ್ ಎಂಡ್ ಅಲ್ಲಿ ಬರೋ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಇನ್ನೂ ಹೋಗಿಲ್ಲ ನಾನು. ಬಟ್ ಅದೇ ತೀರ್ಥ, ಆ ತೀರ್ಥ ಅಲ್ಲ, ಆ ತೀರ್ಥ ಅಲ್ಲ, ದೇವ್ರ ತೀರ್ಥ ಇರುತ್ತಲ್ಲ, ಕರ್ಪೂರ ಎಲ್ಲ ಹಾಕಿ ಮಾಡಿರ್ತಾರ, ಆ ತೀರ್ಥ ಕುಡಿಯಕ್ ಹೋಗೋಣ ಬೇಕಂದ್ರೆ. ಜೊತೆಗೆ ಮಹಾಸತಿ ಅವರು ವಾಟ್ ನೆಕ್ಸ್ಟ್ ಮುಂದಿನ ಒಂದು ಜೀವನ, ಯಾಕಂದ್ರೆ 2025 ಕಳೆದೋಯ್ತು, 26. ಸೊ ನಿಮ್ಮ ಗೋಲ್ ಏನು? ಸೊ ಸಿನಿಮಾಗಳಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಟೈಮ್ ಆಗಿರ್ಬೋದು, ಅದ್ರ ಜೊತೆಗೆ ನಿಮ್ಮ ಕುಟುಂಬಕ್ಕೊಂದು ಆಸೆ ಇರುತ್ತೆ, ಮದ್ವೆ ಯಾವಾಗ ಎನ್ನುವಂಥದ್ದು. ಸೊ ಅಮ್ಮ ಏನ್ ಹೇಳ್ತಾರೆ ಮದ್ವೆ ಬಗ್ಗೆ? ಅದೇನೋ ಹೇಳ್ತಾರಲ್ಲ, ಹೋಗಿ 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 ಏನೋ ಕೊಂಕಣ ಸುತ್ತಕೊಂಡು ಮೈಲಾರಕ್ಕೆ ಬಂದ್ರು ಅಂತ ಅಲ್ವಾ? ಎಲ್ಲಿ ಹೋದ್ರು ಯಾವ್ದೇ ಕ್ವಶನ್ ಕೇಳಿದ್ರು ಕೂಡ ಅಲ್ಲಿಗೆ ಬಿಡ್ತೀರಾ ಯಾಕೆ? ನನಗೆ ನಿಮ್ ತಾಯಿಯವ್ರಿಗೆ ಎಷ್ಟು ಆಸೆ ಇದೆಯೋ ನಿಮ್ಮನ್ನ ಮದ್ವೆ ನೋಡ್ಬೇಕು ಅನ್ನೋದು ನಮಗೂ ಕೂಡ ಆಸೆ ಇದೆ. ಮದ್ವೆ ನೋಡ್ಬೇಕು ಅಂತ ಹೇಳೋದು ಆಸೆ ಇದೆ ತಾನೆ. ಸೊ ಖಂಡಿತವಾಗ್ಲು, ಬಟ್ ಎಲ್ಲರೂ ಕೇಳ್ತಾರೆ. ಬಟ್ ಆಕ್ಚುಲಿ ಫಸ್ಟ್ ಗೋಲ್ ಕೇಳಿದ್ವಿ, ಅದ್ರ ಬಗ್ಗೆ ಮಾತಾಡೋಣ, ಮದ್ವೆ ಬಗ್ಗೆ ಹಂಗೆ ಬರ್ತೀನಿ. ಸೊ ತುಂಬಾ ಇದೆ ಗುರಿ ಅಂತ ಹೇಳಿದಾಗ, ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಅದ್ರ ಜೊತೆಗೆ ನಿರ್ಮಾಣನೂ ಮಾಡ್ಬೇಕು ಅಂತ ಹೇಳೋ ಆಸೆನೂ ಕೂಡ ತುಂಬಾ ಇದೆ. ಆಗತ್ತೆ, ಅದು ಏನೋ ಹೇಳ್ತಾರಲ್ಲ, ಅದೃಷ್ಟ ಅಂತ ಹೇಳೋದನ್ನು ಕೂಡ ಕೆಲವೊಂದ್ಸರಿ ಬರ್ಬೇಕಾಗತ್ತೆ. ನಾವ್ ಎಷ್ಟೊಂದ್ಸರಿ ಎಷ್ಟೋ ಕೆಲ್ಸಗಳನ್ನ ಮಾಡಕ್ ಹೋಗಿರ್ತೀವಿ, ಅದೃಷ್ಟ ಕೂಡಿ ಬಂದಿರಲ್ಲ. ಅದೇ ರೀತಿ ಮದ್ವೆ ಅಂತ ಹೇಳೋ ವಿಷಯದಲ್ಲೂ ಕೂಡ ಅದೊಂದು ಅದೃಷ್ಟ ಬೇಕು. ಎಷ್ಟೊಂದ್ಸರಿ ಮದ್ವೆ ಆಗ್ಬೇಕು ಅಂತ ಎಷ್ಟೇ ನಾವ್ ಅಂದ್ಕೊಂಡ್ರು ಕೂಡ ಆಗಲ್ಲ. ಆತರ ಹುಡ್ಗ, ತುಂಬಾ ಚೆನ್ನಾಗಿ ನೋಡ್ಕೊಳ್ಳುವಂತ ಹುಡ್ಗ ಅಂಡ್ ತುಂಬಾ ಪ್ರೀತಿ ತೋರಿಸುವಂತ ಹುಡ್ಗ, ಆ ವೈಬ್ ನನ್ಗೆ ಆ ವೈಬ್ ಆಗ್ಬೇಕು. ಅಂತ ಹುಡ್ಗ ಸಿಕ್ಕಿದ್ರೆ ಖಂಡಿತವಾಗ್ಲೂ ಆಗ್ತೀನಿ. ನಿಮಗೆ ಲವ್ ಮ್ಯಾರೇಜ್ ಇಷ್ಟನಾ, ಅರೇಂಜ್ ಮ್ಯಾರೇಜ್ ಇಷ್ಟ? ಆಬ್ವಿಯಸ್ಲಿ ಲವ್ ಮ್ಯಾರೇಜ್ ಇಷ್ಟ. ಮಾಡಿದ್ದೀರಾ? ಲವ್ ಮಾಡಿಲ್ಲ, ಬಟ್ ಏನು ಅಂತ ಹೇಳಿದ್ರೆ, ಹುಡುಕ್ತಿದ್ದೀರಾ? ಅಂದ್ರೆ ಲವ್ ಮಾಡೇ ಮದ್ವೆ ಆಗ್ಬೇಕು ಅಂತ ಹೇಳೋದು ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಒಬ್ರನ್ನೊಬ್ರು ತಿಳ್ಕೊಳಕ್ಕೆ ಈಸಿ ಆಗುತ್ತೆ, ಯಾಕೆ ಅರ್ಥ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಸೊ ಅದ್ರ ಜೊತೆಗೆ ನನಗೆ ಇವಾಗ ಎಲ್ರು ಹೇಳ್ತಾರೆ ಏನು ಸೆಟ್ಲ್ ಆಗಿರ್ಬೇಕು ಹುಡ್ಗ, ಹಾಗಿರ್ಬೇಕು, ದುಡ್ಡಿರ್ಬೇಕು, ವಾಟ್ ಎವರ್ ಹಾಗೆ ಹೇಳ್ತಾರೆ. ಬಟ್ ನಾನ್ ಆ ಕ್ಯಾಟಗರಿಯಿಂದ ತುಂಬಾ ದೂರ. ಇವಾಗಿನ ಟ್ರೆಂಡು ಹೇಗೆ ನಡೀತಾ ಇರ್ಲಿ, ಬಟ್ ಈ ವಿಷಯದಲ್ಲಿ ಲವ್ ಅಥವಾ ಮ್ಯಾರೇಜ್ ವಿಷಯದಲ್ಲಿ ನಾನ್ ಸಿಕ್ಕಾಪಟ್ಟೆ ಓಲ್ಡ್ ಟ್ರೆಂಡ್. ಅಂದ್ರೆ ತುಂಬಾ ಕೇರಿಂಗ್ ಮಾಡ್ಬೇಕು, ತುಂಬಾ ಪ್ರೀತಿ ಮಾಡ್ಬೇಕು, ಅಂಡ್ ಅಂದ್ರೆ ನನ್ನ ಪ್ರೊಫೆಷನಲ್ಗೆ ಅವ್ರು ರೆಸ್ಪೆಕ್ಟ್ ಮಾಡ್ಬೇಕು, ಅವ್ರ ಪ್ರೊಫೆಷನಲ್ಗೆ ನಾನ್ ರೆಸ್ಪೆಕ್ಟ್ ಮಾಡ್ಬೇಕು. ಅದ್ರ ಜೊತೆಗೆ ಆತರ ಒಂಥರ ಕ್ಯೂಟಿ ಲವ್ ಸ್ಟೋರಿ ಇರುತ್ತೆ ಗೊತ್ತಾ. ಅದೇ ಎಷ್ಟೇ ಬಿಸಿ ಇದ್ರು ಕೂಡ ಒಂದ್ 5 ನಿಮಿಷ ಸಿಗ್ತಾ ನಮ್ ಹುಡ್ಗಿ ಕಾಲ್ ಮಾಡ್ಬೇಕು ಅಂತ ಅನ್ಸ್ಬೇಕು ಅವ್ರಿಗೆ, ಇಲ್ಲ ನಂಗೆ ನಮ್ ಹುಡ್ಗಂಗ್ ಕಾಲ್ ಮಾಡ್ಬೇಕು ಅಂತ ಅನ್ಸ್ಬೇಕು. ಅಂಡ್ ನಾನು ಯಾವ ತರ ಅಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಏನೇನಾಯ್ತು ಅಂಡ್ ಪ್ರತಿಯೊಂದನ್ನು ಕೂಡ ನನ್ಗೆ ಆತರ ಹೇಳ್ಕೋಬೇಕು, ಆಸ್ ಅ ಫ್ರೆಂಡ್ ಆಗಿ ಜೊತೆಗಿರ್ಬೇಕು. ಯಾರಿಗೆ ಕಾಲ್ ಮಾಡ್ಬೇಕಾ? ನಾನು ಹೇಳಿದ್ದು ನಿಮ್ ಹುಡ್ಗ ಕಾಲ್ ಮಾಡ್ಬೇಕಂತ, ನಾನಲ್ಲ. ಅದೇ ಮುಂದೆ ಫ್ಯೂಚರ್ ಅಲ್ಲಿ ಕಾಲ್ ಮಾಡ್ಬೇಕು, ಕಾಲ್ ಮಾಡ್ಬೇಕು ಅಂತ ಗೊತ್ತಾಯ್ತು. ನೀವು ಹಿಂದ್ಗಡೆಯಿಂದ ಹಂಗೆ